ತುಂಬ ಇಷ್ಟಪಟ್ಟಿದ್ದು ನನ್ನ ಜೀವನದಲ್ಲಿ ನನಗೆ ಯಾವುದೂ ಸಿಕ್ಕಿಲ್ಲ. ಕಂಟ್ರೋಲೇ ಆಗ್ತಾಯಿಲ್ಲ ಕಣ್ಣೀರು. ನಮ್ಮ ಅಪ್ಪನ ನಾನು ತುಂಬ ಮಿಸ್ ಮಾಡ್ಕೋತಿದ್ದೀನಿ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸೌಮ್ಯಶ್ರೀ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಇವತ್ತು ಯಾವ ದಿನ ಅಂದರೆ ಇವತ್ತು ಫಾದರ್ಸ್ ಡೇ. ಬೆಳಗ್ಗೆಯಿಂದ ಬೇರೆ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ನಾನು ಯಾವ ವಿಡಿಯೋನ ಹಾಕೋದು ಬೇಡ ಇವತ್ತು ಅಂದ್ಕೊಂಡೇ ಇದ್ದೆ. ಬೆಳಗ್ಗೆನೇ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೆ. ಕೆಲವರು ಅಪ್ಪನ ಜೊತೆ ನಿಂತ್ಕೊಂಡು ಫೋಟೋಸ್ ಹಾಕಿದ್ದಾರೆ, ಕೆಲವರು ತಂದೆನ ಕಳ್ಕೊಂಡು ಫೋಟೋಸ್ ಹಾಕಿದ್ದಾರೆ. ಇವತ್ತು ಫಾದರ್ಸ್ ಡೇ ಇರೋದ್ರಿಂದ ತುಂಬ ಜನ ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು ಎಲ್ಲ ಕಡೆ ಫೋಟೋಸ್ಗಳನ್ನ ಹಾಕ್ತಾಯಿದ್ರು. ಕೆಲವರು ಬದುಕಿರೋ ತಂದೆ ಜೊತೆ ಫೋಟೋಸ್ ಹಾಕ್ತಾಯಿದ್ರು. ಇನ್ನು ಕೆಲವರು ಪಾಪ ನನ್ನ ಥರನೇ ತೀರೋಗಿರೋ ತಂದೆ ಫೋಟೋಸ್ಗಳನ್ನ ಹಾಕ್ತಾಯಿದ್ರು. ಇವತ್ತು ಬೆಳಗ್ಗೆಯಿಂದ ವಿಡಿಯೋಸ್ಗಳನ್ನ ನೋಡಿ ನನಗೂ ಒಂದು ಸ್ವಲ್ಪ ಬೇಜಾರಾಯಿತು. ತಂದೆನ ಕಳ್ಕೊಂಡಿರೋರಿಗೆ ಗೊತ್ತಿರುತ್ತೆ. ಕೆಲವು ಹೆಣ್ಮಕ್ಳು ತಂದೆ ತಾಯಿ ಎಲ್ಲರೂ ಇರ್ತಾರೆ, ಆದರೆ ತವ್ರ ಮನೆ ಆಸ್ತಿಗೋಸ್ಕರ ತವ್ರ ಮನೆಗೆ ಹೋಗೋದನ್ನೇ ಕಳ್ಕೊಂಡ್ಬಿಟ್ಟಿರ್ತಾರೆ. ಇನ್ನು ಕೆಲವರು ಅಣ್ಣ ತಮ್ಮದಿರು ಏನು ಮಾಡ್ತಾರೆ, ಆಸ್ತಿಗೋಸ್ಕರ ಅಕ್ಕ ತಂಗಿನ ಕಳ್ಕೊಂಡ್ಬಿಟ್ಟಿರ್ತಾರೆ. ತಂದೆ ತಾಯಿನ ನೋಡಕ್ ಬರಬಾರ್ದು, ನಿಮ್ಗೆ ಆಸ್ತಿ ತಾನೇ ನಾವು ಕೊಡ್ತೀನಿ, ನಮ್ಮ ಮನೆ ಕಾಲಾಗಬಾರ್ದು ಅನ್ನೋ ರೇಂಜ್ಗೆ ಅವರು ಅಂದರೆ ಆಸ್ತಿ ಬೇಕು ಅಂತ ಹೆಣ್ಮಕ್ಳು ತವ್ರ ಮನೆ ತಂದೆ ತಾಯಿ ಅಣ್ಣ ತಮ್ಮದಿರನ್ನ ಕಳ್ಕೊಂಡಿರ್ತಾರೆ. ಅವ್ರಿಗೂ ಆಸ್ತಿನ ಕೊಟ್ಬಿಟ್ರೆ, ಎಲ್ಲಿ ಈ ಅಣ್ಣ ತಮ್ಮಂದಿರು ಇರ್ತಾರಲ್ಲ ಅವರು ಆಸ್ತಿನ ಇವರು ಕೊಟ್ಬಿಟ್ರೆ ನಾಳೆ ದಿನ ನನಗೇನು ಮಾಡಲಿ, ನನ್ನ ಮಕ್ಳಿಗೇನು ಮಾಡಲಿ, ಆ ಥರ ಯೋಚನೆ ಮಾಡಿಕೊಂಡು ಅಕ್ಕ ತಂಗಿರನ್ನು ಕಳ್ಕೊಂಡು ಜೊತೆಗೆ ತಂದೆ ತಾಯಿನೂ ದೂರ ಮಾಡಿಕೊಂಡು ಬದುಕ್ತಾ ಇರ್ತಾರೆ. ಯಾವಾಗಲೂ ಒಂದು ತಿಳ್ಕೊಳ್ಳಿ, ಅದಕ್ಕೋಸ್ಕರ ಇಂಪಾರ್ಟೆಂಟ್ ಕೊಟ್ಟು ತಂದೆ ತಾಯಿನ, ಬದುಕಿರೋ ತಂದೆ ತಾಯಿನ ದೂರ ಮಾಡ್ಕೋಬೇಡಿ. ಜೊತೆಗೆ ಇನ್ನೊಂದು, ತಂದೆ ತಾಯಿ ಆಸ್ತಿಗೋಸ್ಕರ, ತವ್ರ ಮನೆ ಆಸ್ತಿಗೋಸ್ಕರ ನೀವು ತವ್ರ ಮನೆನ ದೂರ ಹೋಗಬೇಡಿ. ಅದೇನೇ ಇರಲಿ ಮನಸ್ತಾಪ, ನೀವೇ ಅದನ್ನು ಸರಿ ಮಾಡಿಕೊಂಡು ಅವ್ರು ಬದುಕಿರೋವರೆಗೂ ಅವ್ರ ಜೊತೆ ಚೆನ್ನಾಗಿರಿ ಅಂತ ನಾನು ಕೇಳ್ಕೊತೀನಿ. ಆ ಥರ ಏನಾದರೂ ಸಮಸ್ಯೆನ ನೀವು ಎದುರಿಸ್ತಾ ಇದ್ರೆ ನೀವೇ ಸರಿ ಮಾಡ್ಕೋಬೇಕು. ಅಣ್ಣ ತಮ್ಮದಿರಿಗೂ ಅಷ್ಟೇ ಹೇಳೋದು, ಅವರು ಏನೋ ಕೇಳಿದ್ದಾರೆ ಅಂದರೆ ಅವ್ರ ಗಂಡನ ಮನೇಲಿ ಅವ್ರಿಗೆ ಏನು ಕಷ್ಟ ಇದೆಯೋ ಏನೋ ಗೊತ್ತಿಲ್ಲ, ಪಾಪ ನಿಮ್ಮ ಕೈಲಾಗಿದ್ದು ತುಂಬ ಜಾಸ್ತಿ ಏನು ಕೊಡೋಕೆ ಹೋಗ್ಬಿಡಿ. ಪಾಪ ನಿಮ್ಮದು ಒಂದು ಜೀವನ ಇರುತ್ತೆ, ನಿಮಗೆ ನಿಮ್ಮ ಹೆಂಡತಿ ಮಕ್ಕಳು ಎಲ್ಲರೂ ಇರ್ತಾರೆ, ಅದನ್ನು ಒಪ್ಕೋತೀನಿ. ಏನೋ ಅಲ್ಪ ಸ್ವಲ್ಪ ಅವರು ಕಷ್ಟದಲ್ಲಿದ್ದಾರೆ ಅಂದರೆ ನೀವು ಸ್ವಲ್ಪ ನೋಡಿ, ದೇವರು ಒಳ್ಳೇದು ಮಾಡ್ತಾರೆ. ಮನೆ ಹೆಣ್ಮಕ್ಳಿಗೆ ಯಾವತ್ತೂ ಕಣ್ಣಲ್ಲಿ ನೀರು ಹಾಕ್ಸ್ಬಾರ್ದು. ಅವ್ರನ್ನ ನೀವು ಎಷ್ಟು ಚೆನ್ನಾಗಿ ನೋಡ್ಕೋತೀರೋ ಅಷ್ಟು ನೀವು ಚೆನ್ನಾಗಿರ್ತೀರ. ಅಣ್ಣ ತಮ್ಮದಿರಿಗೆ ಈ ಮಾತು. ಮತ್ತು ಅಕ್ಕ ತಂಗಿರಿಗೂ ಅಷ್ಟೇ ಹೇಳೋದು, ಅವ್ರ ಮನೇಲಿ ಎಲ್ಲ ನಮಗೆ ಬೇಕು ಅಂತ ಯೋಚನೆ ಮಾಡಿಬಿಡಿ. ನಿಮಗೆ ಕಷ್ಟಪಟ್ಟು ನಿಮ್ಮನ್ನು ಬೆಳೆಸಿರ್ತಾರೆ, ಮದುವೆ ಮಾಡಿ ಕಳಿಸಿರ್ತಾರೆ. ಹಾಗಾಗಿ ಆದಷ್ಟು ಅವರು ಮನಸ್ಸು ತೃಪ್ತಿಯಿಂದ ಏನು ಕೊಡ್ತಾರೆ ಅದನ್ನು ತಗೊಳ್ಳಿ. ನಂಗೆ ಅದೇ ಬೇಕು, ಇದೇ ಬೇಕು, ಇಷ್ಟೇ ಬೇಕು ಅಂತ ಯಾವತ್ತೂ ಜಗಳ ಮಾಡಿ ತಗೊಳಕ್ಕೆ ಹೋಗ್ಬಿಡಿ. ಅದು ತಗೊಂಡ್ರು ನಿಮಗೆ ಅದು ಮನಸ್ಪೂರ್ವಕವಾಗಿ ನಿಮಗೆ ಸಮಾಧಾನ ಇರಲ್ಲ. ಆದರೂ ಏನೋ ಜಗಳ ಫೈಟ್ಗಳು ಮಾಡಿಕೊಂಡು ತಗೊಳಕ್ಕೆ ಹೋಗ್ಬಿಡಿ. ಯಾವತ್ತೇ ಆಗ್ಬೋದು ತವ್ರ ಮನೆ ಋಣ ತೀರ್ಸೋಕ್ಕೆ ನಾವು ಟ್ರೈ ಮಾಡಬೇಕು ಹೊರತು ಅದೇ ಋಣದಲ್ಲಿ ನಾವು ಹುಟ್ಟಿ ಬೆಳೆದಿರ್ತೀವಿ, ಆ ಋಣನೇ ನಾವು ತೀರ್ಸಿರಲ್ಲ. ಹಾಗಾಗಿ ತೀರ್ಸೋಕ್ಕೆ ಟ್ರೈ ಮಾಡಿ ತೀರ್ಸೋಕ್ಕಾಗಲ್ಲ. ಯಾವತ್ತೂ ನಾವು ಹುಟ್ಟಿ ಬೆಳೆದಿರೋ ಅಂಥ ಮನೆ, ಹಾಲು ಅನ್ನ ತಿಂದಿರೋ ಮನೆನ ಯಾವತ್ತೂ ನಾವು ಆ ಋಣನ ತೀರ್ಸೋಕ್ಕಾಗಲ್ಲ. ಚೆನ್ನಾಗಿ ಬೈಕೋತೀರ. ಆ ಥರ ಪ್ರಾಬ್ಲಮ್ ಇರೋರು ದಯವಿಟ್ಟು ಬೈಕೋಬೇಡಿ. ನಾನು ವರ್ಷಕ್ಕೊಂದ್ಸಲ ನನ್ನ ತವ್ರ ಮನೆಗೆ ಹೋಗ್ತೀನಿ. ಹೋದಾಗ ಸ್ವಾಗತ ಮಾಡೋರು ಯಾರೂ ಇಲ್ಲ, ನನಗೆ ನಾನೇ ಸ್ವಾಗತ ಮಾಡ್ಕೋತೀನಿ. ವರ್ಷಕ್ಕೊಂದ್ಸಲ ಹೋಗ್ತೀನಿ. ಪಿತೃಪಕ್ಷ ಸ್ಟಾರ್ಟ್ ಆಗುತ್ತಲ್ಲ, ಆ ಟೈಮಲ್ಲಿ ಹೋಗಿ ನಮ್ಮ ತಂದೆಗೆ ಮಗಳಾಗಿ ಆ ಒಂದು ಋಣನ ತೀರ್ಸೋಕ್ಕೆ, ಅಂದರೆ ಯಾವತ್ತಿಗೂ ತೀರ್ಸೋಕ್ಕಾಗಲ್ಲ, ತವ್ರ ಮನೆ ಋಣನ ಯಾವತ್ತೂ ತೀರ್ಸೋಕ್ಕೆ ಆಗಲ್ಲ, ಅದನ್ನ ಹೊತ್ಕೊಂಡೇ ನಾವು ಸಾಯೋದು.
ಹಾಗಾಗಿ ನನಗೊಂದು ಚಿಕ್ಕ ಅವಕಾಶ ಅಂತ ಸಿಕ್ಕಿದೆ. ಹಾಗಾಗಿ ವರ್ಷಕ್ಕೆ ಒಂದ್ಸಲ ಹೋಗ್ತೀನಿ. ಹೋಗ್ಬಿಟ್ಟು ನಾನು ತುಂಬ ಚಿಕ್ಕ ವಯಸ್ಸಿಗೆ ಕಳ್ಕೊಂಡ್ನಲ್ಲ ಅಪ್ಪನ್ನ, ಹಂಗಾಗಿ ದುಃಖ ಆಗುತ್ತೆ. ಅಣ್ಣ ನಮ್ಮಪ್ಪ ನನಗೇನು ಕೊಟ್ಟಿಲ್ಲ, ಜನ್ಮ ಕೊಟ್ಟಿದ್ದಾರೆ. ಇವತ್ತು ನಾನು ಇಷ್ಟು ನಿಮ್ಮ ಮುಂದೆ ನಿಂತ್ಕೊಂಡೆಲ್ಲ ಮಾತಾಡ್ತಿದ್ದೀನಿ, ಇಷ್ಟು ಚೆನ್ನಾಗಿದ್ದೀನಿ ಅಂದರೆ ನಮ್ಮಪ್ಪ ಆ, ಕೊಟ್ಟಿರೋ ಒಂದು ಉಡುಗೊರೆ ಅನ್ಕೋತೀನಿ. ನಮ್ಮಪ್ಪ ನಮ್ಮಪ್ಪ ನಮಗೆ ಜನ್ಮ ಒಂದಷ್ಟೇ ಕೊಟ್ಟಿರೋದು. ನಮ್ಮನ್ನ ಸಾಕಿ ಬೆಳೆಸಿದ್ದು ಎಲ್ಲ ನಮ್ಮಮ್ಮನೇ. ನಾವು ಅವ್ವ ಅಂತಲೇ ಕರಿತಿದ್ದಿತ್ತು. ನಮ್ಮ ಅವ್ವನೇ ನಮ್ಮನ್ನ ಸಾಕಿದ್ದು. ನಮ್ಮವ್ವ ಅವ್ವ ಅವ್ವ ಅಂತಿದ್ವಿ ಆಗ, ಈಗ ಅಮ್ಮ ಅಮ್ಮ ಅಂತ ಅಭ್ಯಾಸ ಆಗ್ಬಿಟ್ಟಿದೆ, ಅಮ್ಮ ಅಂತಲೇ ಕರಿತೀನಿ. ನಮ್ಮಮ್ಮನೇ ನಮ್ಮನ್ನ ಸಾಕಿದ್ದು, ನನ್ನನ್ನು ನಮ್ಮ ಅಣ್ಣನ. ಅಮ್ಮ ಅಂಗನವಾಡಿ ಆಯಾ ಕೆಲ್ಸಕ್ಕೆ ಹೋಗ್ತಿದ್ರು. ಅವರು ಬರೋ ಸಂಬಳದಲ್ಲಿ ನನಗೆ ನಮ್ಮ ಅಣ್ಣನ ಓದಿಸ್ಕೊಂಡು, ಗೌರ್ಮೆಂಟ್ ಸ್ಕೂಲಲ್ಲಿ ನಾವು ಓದಿದ್ದು, ಹಂಗಾಗಿ ಫೀಸ್ ಎಲ್ಲ ನಿಮಗೆ ಗೊತ್ತಲ್ಲ, ಅಲ್ಲೇ ಕೊಡ್ತಿದ್ದಂಥ ಯೂನಿಫಾರ್ಮು ಮತ್ತು ಬುಕ್ಸ್ಗಳು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು ನಾನು. ನಮ್ಮ ಅಮ್ಮನೇ ನಮ್ಮನ್ನ ಸಾಕಿದ್ದು, ನಮ್ಮಮ್ಮನೇ ನನ್ನನ್ನು ಬೆಳೆಸಿದ್ದು. ನಮ್ಮ ಅಣ್ಣನ ಅಂದರೆ ನಮ್ಮ ಸ್ವಂತ ಅಣ್ಣ ಮತ್ತು ನನ್ನ ಅಣ್ಣ, ನಾನು ಇಬ್ಬರು ನಮ್ಮಮ್ಮನೇ ಸಾಕಿದ್ದು. ಯಾಕೆಂದರೆ ನಾನು ತುಂಬ ಚಿಕ್ಕ ವಯಸ್ಸಿಗೆ ನಮ್ಮ ತಾಯಿ ತುಂಬ ಚಿಕ್ಕ ವಯಸ್ಸಿಗೆ ನಾನು ಕಷ್ಟಗಳನ್ನ ನೋಡ್ತಿದ್ದೆ. ಅವಾಗಷ್ಟು ತಿಳುವಳಿಕೆ ಇಲ್ಲ ಅಂದ್ರೂ ನಮ್ಮಮ್ಮ ಎಷ್ಟು ಕಷ್ಟಪಡ್ತಾರೆ. ಮತ್ತು ಜೊತೆಗೆ ನಮ್ಮಪ್ಪ ಚೆನ್ನಾಗಿ ಕುಡಿದು ನಮ್ಮಮ್ಮಗೆ ಹೊಡೆಯೋರು. ನೈಟು ಕುಡ್ಕೊಂಡು ಬಂದ್ಬಿಟ್ಟು ಚೆನ್ನಾಗಿ ಹೊಡೆಯೋರು. ಆದರೆ ನಮ್ಮಮ್ಮ ಎಷ್ಟೇ ಹೊಡೀಲಿ, ಎಷ್ಟೇ ಹೊಡೆದ್ರೂ ಪಾಪ ಚೆನ್ನಾಗಿ ಕುಡ್ಕೊಂಬಂದಿರ್ತಾರೆ. ಮಧ್ಯರಾತ್ರಿಯಲ್ಲಿ ನೀರು ಕುಡಿಬೇಕು ಅನಿಸುತ್ತೆ. ಆಮೇಲೆ ಕುಡ್ದಿರೋರು ಹಸ್ಕೊಂಡು ಮಲ್ಕೋಬಾರ್ದು ಅಂತ ಪಾಪ ಹೆಂಗೆ ರಕ್ತ ಬರೋಗೆಲ್ಲ ಹೊಡೆದು ಮುಂದಲೆಲ್ಲ ಹಿಡ್ಕೊಂಡೆಲ್ಲ ಜಗ್ಸಿ ಎಷ್ಟೆಲ್ಲ ಮಾಡಿದ್ರು ನಮ್ಮಮ್ಮ ರಾತ್ರಿ ಹೊತ್ತು ಮಾತ್ರ ಅವ್ರಿಗೆ ಊಟ ತಿನ್ನಿಸ್ಬಿಟ್ಟು ನೀರು ಕುಡಿಸ್ಬಿಟ್ಟು ಮಲ್ಕೋತಿದ್ರು. ನನಗೆ ಭಯ, ನಮ್ಮಮ್ಮಂಗೆ ಹಿಂಗೆ ಹೊಡಿತಿದಾರಲ್ಲ ನಮ್ಮಪ್ಪ ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಣ್ಣ ಬಾಯಿ ಬಡ್ಕೊಂಬಿಡ್ತಿದ್ವಿ. ಅಕ್ಕಪಕ್ಕದವರೆಲ್ಲ ಬಂದು ನಮ್ಮಮ್ಮನ ಬಿಡಿಸ್ತಿದ್ರು. ನಮ್ಮಮ್ಮ ತುಂಬ ಕಷ್ಟಪಟ್ಟಿದ್ದಾರೆ. ತುಂಬ ಅಂದರೆ ಅಷ್ಟಿಷ್ಟು ಕಷ್ಟಪಟ್ಟಿಲ್ಲ. ಆದರೆ ದೇವರು ಭಗವಂತ ಇವತ್ತು ನಮ್ಮಮ್ಮ ಅದಕ್ಕೆ ನಾನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತಲೇ ಅವ್ರನ್ನ ನೋಡ್ಕೋತಾ ಇರೋದು. ನಮ್ಮಪ್ಪ ನಮ್ಮನ್ನು ಸಾಕಿಲ್ಲ ಅಂದರೂ ನಮ್ಮಪ್ಪ ಸಾಕಿಲ್ಲ ಅಂದರೂ ನನಗೆ ಜನ್ಮ ಕೊಟ್ಟಿದ್ದಾರೆ. ಆ ಋಣನ ನಾವು ಯಾವತ್ತೂ ತೀರ್ಸೋಕ್ಕಾಗಲ್ಲ. ಆದರೆ ನಮ್ಮ ಅಪ್ಪನಲ್ಲಿ ಕೆಲವೊಂದು ಗತ್ತು, ಅಂದರೆ ಮನೇಲಿ ಹೆಂಡತಿ ಮಕ್ಕಳನ್ನ ನೋಡೋಕ್ಕಾಗಿಲ್ಲ ಅಂದ್ರೂ, ಹೆಂಡತಿ ಮಕ್ಕಳನ್ನ ನೋಡಿಲ್ಲ ಅಂದ್ರೂ ಅವರು ಹೊರಗಡೆ ಜನಕ್ಕೆ ಒಂದು ಒಳ್ಳೆಯವರು, ತುಂಬ ನಿಯತ್ತಾಗಿದ್ದಂಥ ಮನುಷ್ಯ. ಭತ್ತದ್ದು ವ್ಯಾಪಾರ ಮಾಡ್ತಿದ್ರು. ಮಾಡಿದಾಗ ಯಾರ್ದಾದ್ರೂ ಮನೆಯದು ಭತ್ತನ ತೊಗೊಂಡೋಗಿ ಅವರು ಮಾರ್ಬಿಟ್ಟು ಬಂದು ಅವ್ರ ಹತ್ರ ದುಡ್ಡು 15-20 ಸಾವಿರ 50 ಸಾವಿರ 1 ಲಕ್ಷ ಆವಾಗಲೇ ನೋಡ್ತಿದ್ರು. ಆದರೆ ಆ ದುಡ್ಡಲ್ಲಿ 10 ರೂಪಾಯಿನೂ ಯಾವತ್ತಿಗೂ ಖರ್ಚು ಮಾಡ್ತಿರ್ಲಿಲ್ಲ. ನಾವೇನೇ ಏನಾದರೂ ಒಂದು 10 ರೂಪಾಯಿ ಕೊಡಪ್ಪ, 5 ರೂಪಾಯಿ ಕೊಡಪ್ಪ, ಅವಾಗೆಲ್ಲ 1 ರೂಪಾಯಿ 50 ಪೈಸೆ ಅಂದ್ರೇ ಸಿಕ್ಕಾಬಟ್ಟೆ. 50 ಪೈಸೆ ಕೊಟ್ಟರೆ ಒಂದು 5 ಗೋಟಿ ಏನೇನೋ ಬರ್ತಿತ್ತು ಎಲ್ಲ ತಿಂಡಿ. ಹಂಗಾಗಿ ನಮ್ಮಪ್ಪ ಅಷ್ಟೇ ನಿಯತ್ತಾಗಿದ್ರು. ಯಾವತ್ತೂ ಬೇರೆಯವ್ರ ದುಡ್ಡು 1,50,000 ಜೇಬಲ್ಲಿದ್ರೂ ಅವ್ರು 1 ರೂಪಾಯಿ ಖರ್ಚು ಮಾಡ್ತಿರ್ಲಿಲ್ಲ. ಅವರು ಹೋಗ್ಬಿಟ್ಟು ಭತ್ತದ ದಳ್ಳಾಳಿ ಮಾಡ್ತಿದ್ರಲ್ಲ, ಅವ್ರು ಹೋಗಲ್ಲಿ ವ್ಯಾಪಾರ ಮಾಡಿ ಅವರು ಇವತ್ತು ಬಂದಿದ್ದಲ್ಲಪ್ಪ ಇದೆಲ್ಲ ನಿಂತ್ಕೊಂಡು ಮಾಡಿದ್ಯಾ ಅಂತ ಕೂಲಿ ಏನಾರ ಕೊಟ್ಟರೆ ಆ ಕೊಟ್ಟಿರೋ ದುಡ್ಡಲ್ಲಿ ಕುಡಿತಿದ್ರು ಹೊರತು ಅವ್ರೇನಾದರೂ ಇಡಪ್ಪ ನಾಳೆ ಕೊಡುವಂತೆ ಅಂದ್ಬಿಟ್ಟು ಏನಾರ ದುಡ್ಡು ಕೊಟ್ಟಿದ್ರೆ ಯಾವುದೇ ಕಾರಣಕ್ಕೂ ಹೆಂಡತಿ ಮಕ್ಳಿಗೆ ಆಗಲಿ 1 ರೂಪಾಯಿ ಕೊಡ್ತಿರ್ಲಿಲ್ಲ. ಯಾವತ್ತೂ ಖರ್ಚು ಮಾಡಿದ್ದೇ ಇಲ್ಲ. ನಮ್ಮಪ್ಪ ಯಾವತ್ತೂ ನಮ್ಮನಿಗೇನು ಖರ್ಚು ಮಾಡ್ತಿರ್ಲಿಲ್ಲ. ಅವ್ರಿಗೆ ಇಷ್ಟವಾಗಿರೋದು ಅಂದರೆ ಎಗ್ಗು, ಮೊಟ್ಟೆ ಪಲ್ಯ ಅಂದರೆ ತುಂಬ ಇಷ್ಟ. ಹಾಗಾಗಿ ಮೊಟ್ಟೆ ತರೋರು, ಪಲ್ಯ ಮಾಡಿಸ್ಕೊಳ್ಳೋರು, ಊಟ ಮಾಡೋರು. ಅವಾಗೆಲ್ಲ ನಮ್ಮ ಮನೇಲಿ ಬಡಿಸ್ತಾನಲ್ಲ ಅಮ್ಮ ಒಬ್ಬರೇ ನೋಡ್ಕೊಳ್ಳೋರು. ಒಲೆಯಲ್ಲಿ ಅಡುಗೆ ಮಾಡಬೇಕು, ಉಪ್ಸಾರು, ಅನ್ನ, ಸಾಂಬಾರು, ರುಚಿ ಊಟ ಮಾಡ್ಕೊಂಡು ಬೆಳೆದವ್ರಂತೂ ಅಲ್ಲ. ನಾವು ಅಂಗನವಾಡಿ ಊಟ ತಿನ್ಕೊಂಡು ಬೆಳೆದವರು. ನಮ್ಮಮ್ಮ ಅಂಗನವಾಡಿಲಿ ಕೆಲಸ ಮಾಡ್ತಿದ್ರು. ಅಲ್ಲಿ ಮಕ್ಕಳಿಗೆಲ್ಲ ಊಟ ಎಲ್ಲ ಕೊಟ್ಟು ಅದು ಮಿಕ್ಕಿರೋ ಅನ್ನ ಆಚೆ ಹಾಕ್ಬಾರ್ದು ಅಂತ ಆ ಅನ್ನನ ತೊಗೊಂಡು ಬಂದು ನಮಗೆ ಕೊಟ್ಟು ಪಾಪ ಹಸ್ಕೊಂಡು ಮಲಗಿದ್ದು ದಿನವೂ ಕೂಡ ಇದೆ. ಅಂಥ ಕಷ್ಟದಲ್ಲೆಲ್ಲ ನಮ್ಮಮ್ಮ ನಮ್ಮನ್ನು ನೋಡಿಕೊಂಡ್ರು. ನಮ್ಮಪ್ಪ ನನಗೆ ಇನ್ನೊಂದು ಬೇಜಾರು ಅಂದರೆ ಇವತ್ತಿಷ್ಟು ಚೆನ್ನಾಗಿದ್ದೀನಿ, ಆದರೆ ನಮ್ಮಪ್ಪನ ನೋಡ್ಕೊಳ್ಳೋ ಅದೃಷ್ಟ ಇಲ್ಲ.
ಜೊತೆಗೆ ಎಲ್ಲ ಅಪ್ಪ ಬದುಕಿದಾಗ ಬಟ್ಟೆ ಅದು ಇದು ಕೊಡಿಸ್ತಾರೆ. ನಾನು ಯಾವತ್ತೂ ಆ ಥರ ಕೊಡಿಸಿಲ್ಲ. ಯಾಕೆಂದರೆ ಅವಾಗ ಇನ್ನೂ ತುಂಬ ಚಿಕ್ಕವಳು. ನನ್ನ ಹತ್ರ ದುಡ್ಡು ಕಾಸು ಅಂತ ಏನೂ ಬರ್ತಿರ್ಲಿಲ್ಲ, ಏನೂ ಇಲ್ಲ. ಹಂಗಾಗಿ ನಂಗೆ ನಮ್ಮ ಅಪ್ಪಂಗೆ ಕೊಡಿಸ್ಬೇಕು ಮಾಡಬೇಕು ಅನ್ನೋದು ಏನಿಲ್ಲ. ತುಂಬ ಚಿಕ್ಕವಳು ನಾನು. ನನಗೆ ಅವಾಗ ನಮ್ಮ ಅಪ್ಪ ಸತ್ತಾಗ ನನಗೆ ತುಂಬಾ ನೆನಪಿತ್ತು. ಆದ್ರೂ ಅಷ್ಟೊಂದು ಇಲ್ಲ. ಈಗೂ ನಮ್ಮಮ್ಮ ಹೇಳ್ತಾರೆ, ನಿಮ್ಮ ಅಪ್ಪನ ಥರನೇ ನೀನು, ನಿಮ್ಮ ಅಪ್ಪನ ಥರ ಅಂದರೆ ಸ್ಟ್ರಿಕ್ಟು, ಬೇಕು ಅಂದರೆ ಬೇಕು, ಬೇಡ ಅಂದರೆ ಬೇಡ ಅಷ್ಟೇ. ಯಾರಾದರೂ ಏನಾದ್ರು ಒಂದು ಸ್ವಲ್ಪ ಅಂದ್ಬಿಟ್ರು ಅಂದರೆ ನಮ್ಮಪ್ಪನೂ ಅಷ್ಟೇ, ಅವ್ರ ಹತ್ರನೂ ಹೋಗ್ತಾನೆ ಇಲ್ಲ, ಮಾತಾಡ್ತಾನೆ. ಹಾಗೆ ನಾನು ಅಂತ ನಮ್ಮಮ್ಮ ಹೇಳ್ತಾ ಇರ್ತಾರೆ. ಮೂಗುನ್ ತುದಿ ಮೇಲೆ ಇರುತ್ತೆ, ಅಂದರೆ ಅಷ್ಟೆಲ್ಲ ಕೋಪ ಮಾಡ್ಕೊಳ್ಳಲ್ಲ. ನಮ್ಮಮ್ಮ ಹೇಳೋದು, ಯಾವಾಗಲೂ ನಿಮ್ಮ ಅಪ್ಪನ ಥರನೇ ಇರ್ತೀಯ, ಅವ್ರ ಥರನೇ ಸಿಟ್ಟು ಮಾಡ್ಕೊಳ್ಳೋದು, ಒಂಥರ ವ್ಯವಹಾರನೂ ಅಷ್ಟೇ ನೀಟಾಗಿ ಮಾಡ್ತೀಯ, ಯಾರಿಗಾದ್ರೂ ಕೊಡಬೇಕಾ, 10 ರೂಪಾಯಿ ಕೊಡಬೇಕು ಅಂದರೆ ಇಟ್ಕೊಳ್ಳಲ್ಲ, ಕರೆಕ್ಟಾಗಿ ವ್ಯವಹಾರಗಳನ್ನ ಮಾಡ್ತೀಯ ಅಂತ. ಅದು ನನ್ನ ತಂದೆ ಮಾಡ್ತಿದ್ದಿದ್ದು ನಾನು ನೋಡ್ತಿದ್ದೆ. ಆಮೇಲೆ ನನ್ನ ತಂದೆ ಯಾವಾಗಲೂ ಹೇಳೋದು, ಸಾಲ ಮಾಡಬೇಡ, ಸಾಲ ಮಾಡಿ ವ್ಯವಹಾರ ಮಾಡೋದು ಬೇಡ, ಎಷ್ಟಿರುತ್ತೆ ಆಸ್ತಿ ಅಷ್ಟು ಕಾಲು ಚಾಚು ಅನ್ನೋರು. ಅದೊಂದು ನನಗೆ ತುಂಬ ನೆನಪಲ್ಲಿದೆ. ಯಾರ ಹತ್ರನೂ ಈಸ್ಕೋಬೇಕು, ಮಾಡಬೇಕು, ತಿನ್ಕೋಬೇಕು, ಬದುಕಬೇಕು ಅನ್ನೋ ಬುದ್ಧಿ ನಮ್ಮಪ್ಪ ನನಗೆ ಕಲಿಸಿಲ್ಲ, ನಮ್ಮಮ್ಮನೂ ಕಲಿಸಿಲ್ಲ. ತಂದೆ ತಾಯಿ ಇರೋರಿಗೆ ಬೆಲೆ ಗೊತ್ತಿರಲ್ಲ, ಕಳ್ಕೊಂಡವ್ರಿಗೆ ಮಾತ್ರ ಗೊತ್ತಿರುತ್ತೆ. ಇವತ್ತು ಫಾದರ್ಸ್ ಡೇ ಅಂತ ಹೇಳ್ಬಿಟ್ಟು ವಿಡಿಯೋಸು ಫೋಟೋಸು ಹಾಕೋದಲ್ಲ. ಬದುಕಿರುವಾಗ ನಮ್ಮ ಕೈಲಿ ಆದಷ್ಟು ನಾವು ನೋಡ್ಕೋಬೇಕು. ಆದರೆ ನಾನು ಅದೃಷ್ಟವಂತೆ, ವರ್ಷಕ್ಕೊಂದ್ಸಲ ಹೋಗ್ತೀನಿ ನಮ್ಮ ಅಪ್ಪಂಗೆ. ಗೋರಿ ಎಲ್ಲ ನೀಟಾಗೆಲ್ಲ ತೊಳೆದು, ಅರಿಶಿನ ಕುಂಕುಮ ಎಲ್ಲ ಇಟ್ಟು, ಹೂವು ಅಂದರೆ ಪ್ರತಿ ಬಾರಿನೂ ಅಷ್ಟೇ. ನಾನು ಯಾವಾಗಲೇ ವರ್ಷಕ್ಕೊಂದ್ಸಲ ಹೋಗೋದು, ಯಾವಾಗಲೂ ಊರಿಗೆ ಹೋಗಲ್ಲ, ವರ್ಷಕ್ಕೊಂದೇ ಸಲ ನಾನು ಹೋಗೋದು. ಹೋದಾಗ ಪಿತೃಪಕ್ಷ ಟೈಮಲ್ಲಿ ನನಗೆ ಎಷ್ಟು ಆಗುತ್ತೆ ಅಷ್ಟು ಹೂವು ತೊಗೊಂಡು ಹೋಗ್ತೀನಿ. ಅಷ್ಟು ಅಂತ ಇಲ್ಲ. ಬದುಕಿದ್ದಾಗ ನೋಡ್ತಿದ್ದೆ ಅಲ್ವಾ, ನನ್ನ ಪ್ರಾಣ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೂ ನನ್ನ ತಂದೆ ಸೇವೆ ಮಾಡೋ ಒಂದು ಅವಕಾಶ ಸಿಕ್ಕಿದೆಯಲ್ಲ ಅಂತೇಳಿ ವರ್ಷಕ್ಕೊಂದ್ಸಲ ಹೂವು ಎಲ್ಲ ತಗೊಂಡೋಗಿ ಅವ್ರಿಗೆ ಹೂವು ಎಲ್ಲ ಇಟ್ಟು, ಅವ್ರಿಗೆ ಇಷ್ಟವಾಗಿರೋ ತಿಂಡಿಗಳನ್ನ ಮಾಡಿ, ಅಂದರೆ ನಾವು ಮಾಡಲ್ಲ, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಮನೆಯಲ್ಲಿ ಕೊಡ್ತಾರೆ, ಅದನ್ನು ಹಾಗೆ ಇಟ್ಟು ಪೂಜೆ ಎಲ್ಲ ಮಾಡಿಕೊಂಡು ಬರ್ತೀವಿ. ನಮ್ಮ ತಂದೆ ಮನೆಗೆ ಹೋದಾಗ ಅಲ್ಲಿ ಯಾರೂ ಇರಲ್ಲ ಮನೆಯಲ್ಲಿ, ನಾನೇ ಹೋಗಬೇಕು. ಮುಂಚಿತವಾಗಿ ಮನೆ ಎಲ್ಲ ಕ್ಲೀನ್ ಮಾಡಿಸ್ಕೊಂಡಿರ್ತೀವಿ. ಅಲ್ಲಿ ಹೋದಾಗ ಎಲ್ಲ ಮಾಮೂಲಿ ಎಲ್ಲ ಇಲ್ಲೇ ಬೆಂಗಳೂರಿಂದನೇ ಎಲ್ಲ ಎತ್ಕೊಂಡು ಹೋಗಿರ್ತೀನಿ. ಏನೇನು ಬೇಕೆಲ್ಲ ಎತ್ಕೊಂಡೋಗಿ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಒಂದು ರಾತ್ರಿನೂ ಕೂಡ ಮಲಗಲ್ಲ, ವಾಪಸ್ ಬಂದುಬಿಡ್ತೀವಿ. ಇರೋಕ್ಕಾಗಲ್ಲ, ಅಲ್ಲಿ ಯಾರೂ ಇರಲ್ಲಲ್ಲ, ಬೇಜಾರಾಗುತ್ತೆ. ತುಂಬ ಇಷ್ಟಪಟ್ಟಿದ್ದು ನನ್ನ ಜೀವನದಲ್ಲಿ ನನಗೆ ಯಾವುದೂ ಸಿಕ್ಕಿಲ್ಲ. ತುಂಬ ಇಷ್ಟಪಟ್ಟಿದ್ದೆ ನಮ್ಮ ತಂದೆನ. ಅವನು ನಾನು ಚಿಕ್ಕ ವಯಸ್ಸಿಗೆ ಕಳ್ಕೊಂಡೆ. ಮತ್ತು ನನ್ನ ಅಣ್ಣ, ಅವನು ಕೂಡ ಅಷ್ಟೇ. ಅವನು ಅಂದರೆ ನನಗೆ ತುಂಬ ಇಷ್ಟ. ಅವನಿಗೂ ಅಷ್ಟೇ ನಾನು ಅಂದರೆ ತುಂಬ ಇಷ್ಟ, ತುಂಬಾ ಇಷ್ಟ. ಅವನು ತುಂಬ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿಕೊಂಡು ಒಂದು ಸ್ವಲ್ಪ ದಿನ ಇದ್ದ. ಅವನು ಸೂಸೈಡ್ ಮಾಡ್ಕೊಂಡು ತೀರೋಗ್ಬಿಟ್ಟ. ಹೇಳ್ಕೊಬಾರ್ದು ಹೆಂಗಿತ್ತು ಅಂದರೆ ನಮ್ಮ ಮನೆ ಪರಿಸ್ಥಿತಿ. ನನ್ನ ಮದುವೆ ಆಗೋಕ್ಕೆ ಮುಂಚೆ ಚೆನ್ನಾಗಿತ್ತು ಎಲ್ಲ. ನಾನು ಮದುವೆ ಮಾಡಿಕೊಂಡು ಬಂದ ಮೇಲೇ ಬ್ಯಾಕ್ ಟು ನಮ್ಮ ಮನೇಲಿ ಕಷ್ಟಗಳು ಜಾಸ್ತಿ ಆಯಿತು. ನಾನು ಯಾವಾಗಲೂ ಹೇಳ್ತೀನಿ, ನಾನು ತುಂಬ ಚಿಕ್ಕವಳು. ನಮ್ಮ ತಾತ ಗುರುಗಳಾಗ್ಬಿಟ್ಟಿದ್ರು ಅವಾಗಲೇ. ಆ ಗುರುಗಳ ಜೊತೆ ಗುರುಭಜನೆ ಮಾಡೋಕ್ಕೆ ಎಲ್ಲ ಬರ್ತಿದ್ರು. ಆವಾಗ ನಾವು ಚಿಕ್ಕವರು, ಅವ್ರ ಹತ್ರ ಹೋದಾಗ ಅವರು ಕಲ್ಸಕ್ಕರೆ ಬಾದಾಮಿ ಕೊಡ್ತಾರೆ ಅಂತ ಹೋಗಿ ಅವ್ರನ್ನ ಗುರುಗಳನ್ನ ನಾವು ಮಾತಾಡಿಸಿದಾಗ ಅವ್ರು ಹೇಳಿದ್ರು, ಈ ಹುಡುಗಿ ಈ ಮನೇಲಿ ಇರೋವರೆಗೆ ಮಾತ್ರ ನೀವೆಲ್ಲರೂ ಚೆನ್ನಾಗಿರ್ತೀರ. ಈ ಹುಡುಗಿಗೆ ಮದುವೆ ಮಾಡಿ ಕೊಟ್ಟ ಮೇಲೆ ನಿಮ್ಮ ಮನೇಲಿ ಯಾರೂ ಕೂಡ ಚೆನ್ನಾಗಿರಲ್ಲ, ತುಂಬ ಕಷ್ಟಗಳನ್ನ ನೋಡ್ತೀರಾ ಅಂದರು. ಅವ್ರು ಹೆಂಗೆ ಹೇಳಿದ್ರು ಹಂಗೆ ನಮ್ಮ ಮನೇಲಿ ನಡೀತು. ನನ್ನ ಮದುವೆ ಆಗೋವರೆಗೂ, ನಮ್ಮ ಮನೇಲಿ ಇರೋವರೆಗೂ ಎಲ್ಲರೂ ಚೆನ್ನಾಗಿದ್ರು. ನನ್ನ ಮದುವೆ ಆದಮೇಲೆ ಅಪ್ಪ ತೀರೋದ್ರು, ಆಮೇಲೆ ನಮ್ಮ ಅಣ್ಣ ತೀರೋದ್ರು. ಅದಕ್ಕೆ ಯಾರಿಗೂ ತೊಂದರೆ ಕೊಡೋಕ್ಕೆ ನಾನು ಇಷ್ಟಪಡಲ್ಲ. ನನಗೆ ತುಂಬ ಚಿಕ್ಕ ವಯಸ್ಸಿಂದ ಕಷ್ಟ ಏನು ಅಂತ ನೋಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ತುಂಬ ಚಿಕ್ಕ ವಯಸ್ಸಿಂದನೇ ಕಷ್ಟಗಳನ್ನ ನೋಡ್ಕೊಂಡು ಬಂದಿರೋಳು ನಾನು.
ನಾನು ಮದುವೆ ಮಾಡ್ಕೊಂಡಾಗಲೇ 13 ವರ್ಷ 1 ವರ್ಷಕ್ಕೆ ಮಗು, 20 ವರ್ಷಕ್ಕೆ ಜೀವನನ ಹೆಣ್ ಮಾಡ್ಕೊಂಡೆ. ಹಾಗಾಗಿ ನನಗೆ ಜೀವನದ ಬೆಲೆ ಏನು, ಕಷ್ಟ ಅಂದ್ರೇನು, ಬೇರೆಯವ್ರ ಕಷ್ಟ ಅಂದ್ರೆ ಏನು ಅನ್ನೋದನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತೀನಿ. ಯಾರಿಗೂ ತೊಂದರೆ ಕೊಡೋಕ್ಕೆ ಹೋಗಲ್ಲ. ಆದರೆ ಇತ್ತೀಚಿನ ದಿನದಲ್ಲಿ ನನಗೆ ತೊಂದರೆ ಕೊಡೋರು ಜಾಸ್ತಿ ಆಗಿದ್ದಾರೆ ಇಲ್ಲಿ. ನಾನು ಯಾಕೆಂದರೆ ಪೆಟ್ಟು ತಿನ್ಕೊಂಡು ಬಂದಿರೋಳಿಗೆ ಈಗ ಹೊಸ್ದಾಗಿ ಯಾರೋ ಬಂದು ಪೆಟ್ಟುಗಳು ಕೊಡ್ತಿದ್ದಾರೆ ಅಂದಾಗ ಅದೇನು ದೊಡ್ಡದೇನಿಲ್ಲ. ಆ ನೋವು ತಿನ್ನೋ ಶಕ್ತಿನ ನನಗೆ ದೇವರು ಕೊಟ್ಟಿದ್ದಾರೆ. ನಾನು ಇಷ್ಟೇ ಹೇಳೋದು ಕೆಲ ಹೆಣ್ಮಕ್ಳಿಗೆ, ಆಸ್ತಿಗೋಸ್ಕರ, ತವ್ರ ಮನೆ ಆಸ್ತಿಗೋಸ್ಕರ ನಿಮ್ಮ ತಂದೆ ತಾಯಿ ಈ ಸಂಬಂಧಗಳು ಜೊತೆಲಿ ಹುಟ್ಟಿರೋ ಅಣ್ಣ ತಮ್ಮದಿರನ್ನ ಬಿಡಕ್ಕೆ ಹೋಗ್ಬೇಡಿ. ಈಗ ನೋಡಿ, ನಮ್ಮ ತವ್ರ ಮನೇಲಿ ಏನೂ ಇಲ್ಲ, ಮನೆ ಇದೆ, ಸ್ವಲ್ಪ ಜಾಗ ಇದೆ, ಅದು ನಮ್ಮ ಅಣ್ಣ ಅತ್ತಿಗೆ ಇದ್ದಾರೆ, ನಮ್ಮ ಅಣ್ಣನ ಹೆಂಡತಿ ಇದ್ದಾರೆ, ಮತ್ತು ಮಗು ಇದೆ. ಅವ್ರು ಚೆನ್ನಾಗಿರಲಿ ಅಷ್ಟೇ ಅಲ್ವಾ. ನಾನು ಅಲ್ಲಿ ಹೋಗಿ ಅಲ್ಲಿ ನನಗೇನೋ ಸಿಗುತ್ತೆ ಅಂತ ಹೋಗಿ ನಾನು ಮಾಡ್ತಾಯಿಲ್ಲ. ನಾನು ವರ್ಷಕ್ಕೊಂದ್ಸಲ ಹೋಗ್ತೀನಿ ನಮ್ಮ ತಂದೆ ಮನೆಗೆ ಹೋಗ್ಬಿಟ್ಟು ಅಲ್ಲಿ ನಮ್ಮ ತಂದೆಗೆ ಏನು ಮಾಡಬೇಕು ಮಾಡಿ ಬರ್ತೀನಿ. ಅಲ್ಲೇನೋ ನಂಗೆ ಸಿಗುತ್ತೆ ಅಂತ ನಾನು ಮಾಡ್ತಿಲ್ಲ. ಅಲ್ಲೇನೂ ಇಲ್ಲಕ್ಕೂ ಇಲ್ಲ, ಅಲ್ಲಿರೋದು ಒಂದೇ ನಾನು ಆಡಿ ಬೆಳೆದಂಥದ್ದು, ನಾವೆಲ್ಲರೂ ಒಟ್ಟಿಗೆ ಊಟ ಮಾಡಿದ್ದು, ಮತ್ತು ನಾನು ನಮ್ಮಮ್ಮ ನಮ್ಮಣ್ಣ ನಮ್ಮಪ್ಪ ಎಲ್ಲರೂ ಒಟ್ಟಿಗೆ ಒಂದೇ ಜಾಗದಲ್ಲಿ ಮಲಗ್ತಿದ್ದಿದ್ದು, ಅಲ್ಲೆಲ್ಲ ಆಟ ಆಡ್ತಿದ್ದಿದ್ದು, ಹತ್ತಿದ್ದು ನಕ್ಕಿದ್ದು ಎಲ್ಲ ನೆನಪು ಮಾತ್ರ ಅಷ್ಟೇ. ಆ ನೆನಪನ್ನ ತಗೊಳಕ್ಕೆ ನೋಡೋಕ್ಕೆ ಅಂತ ಹೋಗ್ತೀನಿ ಹೊರತು ಅಲ್ಲಿ ಆಸ್ತಿ ಸಿಗುತ್ತೆ ಅಂತ ನಾನು ಓದೋಳಲ್ಲ. ನನಗೆ ಮದುವೆ ಮಾಡಿ ಕೊಟ್ಟಿದ್ದ ಅಷ್ಟೇ. ಅದಾದಮೇಲೆ ನಮ್ಮ ತಂದೆ ಮನೆಯಿಂದ ನಾನು ಯಾವುದು ಇದುವರೆಗೂ ಆಸೆ ಪಡಲ್ಲ. ಏನೋ ನಮ್ಮಮ್ಮ ಮಾತ್ರ ಬೇಕು ಅಂತ ಹೇಳಿ ನಮ್ಮಮ್ಮನ್ನ ಕರ್ಕೊಬಂದು ಇಟ್ಕೊಂಡಿದ್ದೀನಿ. ಅದು ನೋಡ್ಕೊಳ್ಳೋರು ಇಲ್ಲದೆ ಇರೋದ್ರಿಂದ. ಯಾರು ನೋಡ್ಕೊಳ್ಳೋರು ಇದ್ದಿದ್ರೆ ಇದು ಮಾಡ್ತಿದ್ದೆ. ಯಾರೂ ಇಲ್ಲದೆ ಇರೋದ್ರಿಂದ ನಮ್ಮಮ್ಮನ ನಾನು ನೋಡ್ಕೋತಿದ್ದೀನಿ. ನನ್ನ ಲೈಫಲ್ಲಿ ನನ್ನ ತಂದೆನೇ ಹೀರೋ. ಅವ್ರೇನೇ ಮಾಡಿರಲಿ, ಆದರೂ ನೋಡಿ ಅವರು ಇಲ್ಲ ಅಂತ ಎಷ್ಟು ದುಃಖ ಆಗುತ್ತೆ. ತಂದೆ ಇರುವಾಗಲೇ ಚೆನ್ನಾಗಿ ನೋಡ್ಕೊಳ್ಳಿ. ಸತ್ತ ಮೇಲೆ ನಂತರ ಹೋಗ್ಬಿಟ್ಟು ಹೂವು ಹಾಕ್ಬಿಟ್ಟು ಮುಂದೆ ಕುತ್ಕೊಂಡು ಆಳ್ಬೇಕಾಗುತ್ತೆ. ಬದುಕಿರುವಾಗ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಕೈಲಾದಷ್ಟು ಮಾಡಿ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೋಡ್ಕೊಳ್ಳಿ, ಚೆನ್ನಾಗಿ ನೆಮ್ಮದಿ ಕೊಡಿ. ಬದುಕಿದ್ದಾಗ ನಾವು ನೋಡ್ಕೋಬೇಕು ಹೊರತು ಸತ್ತ ಮೇಲೆ ನಾವೇನೇ ಚಿನ್ನ ತಗೊಂಡು ಹೋಗಿಟ್ರು ಅವ್ರು ಬಂದು ಎತ್ಕೊಳ್ಳಲ್ಲ. ಇನ್ನೂ ಇದೆ ಲೈಫ್ ಸ್ಟೋರಿ ಹೇಳೋದು ತುಂಬಾ ಇದೆ. ಸದ್ಯಕ್ಕೆ ಇವತ್ತು ಸಾಕು ಅಂದ್ಕೋತೀನಿ. ಮಾತಾಡೋಕ್ಕೆ ಕಷ್ಟ ಆಗ್ತಿದೆ, ಮನಸ್ಸು ತುಂಬ ನೋವಿದೆ. ಆದರೂ ನಗೋರ ಮುಂದೆ ನಗ್ತೀನಿ, ಅಳೋರ ಮುಂದೆ ಅಳ್ತೀನಿ, ಚೆನ್ನಾಗಿರ್ತೀನಿ, ಖುಷಿಯಾಗಿರ್ತೀನಿ. ಯಾಕಂದರೆ ಅಳೋಕ್ಕೆ ಹೋಗಲ್ಲ ಜಾಸ್ತಿ, ಯಾವಾಗಲೂ ಖುಷಿಯಾಗಿರೋಕ್ಕೆ ಇಷ್ಟಪಡ್ತೀನಿ. ತುಂಬ ನೋವು ತಿಂದಿರೋ ಜೀವ ಇದು. ಜಾಸ್ತಿ ಅಳೋಕ್ಕೆ ಇಷ್ಟನೇ ಪಡಲ್ಲ. ಅದೃಷ್ಟ ಅನಿಸುತ್ತೆ ನಿಮ್ಮೆಲ್ಲರ ಪ್ರೀತಿ ಸಿಕ್ಕಿದೆ. ಜೊತೆಗೆ ಯಾರು ಇಲ್ಲ ತಬ್ಲಿ ಥರ ಆಗ್ಬಿಟ್ಟೆ, ಒಂಥರ ಆ ಥರ ಒಂದು ಮನಸ್ಸಿಗೆ ನೋವಾಗ್ಬಿಟ್ಟಿತ್ತು ಒಂದು ಟೈಮಲ್ಲಿ. ಆ ಟೈಮಲ್ಲಿ ನನಗೆ ರಾಯರೇ ತಂದೆ ತಾಯಿ ಬಂಧು ಬಳಗ ಸ್ಥಾನದಲ್ಲಿ ನಾನಿದ್ದೀನಿ ಮಗಳೇ ಅಂತ ಒಂದು ದಾರಿನ ಕೊಟ್ಟರು. ಅವ್ರ ಸೇವೆ ಮಾಡಿಕೊಂಡು ಇಲ್ಲಿವರೆಗೂ ಬರ್ತಾ ಇದ್ದೀನಿ. ಅವರೇ ಈಗ ಸದ್ಯಕ್ಕೆ ನನಗೆ ತಂದೆ ತಾಯಿ ಬಂಧು ಬಳಗ ಎಲ್ಲ ಅವರೇ. ಪ್ರೀತಿ ಕೊಡೋಕ್ಕೆ ಅಂತ ನೀವೆಲ್ಲರೂ ಇದ್ದೀರಾ. ಇವತ್ತಿಗೂ ನಮ್ಮ ಅಪ್ಪನ್ನ ನಾನು ತುಂಬ ಮಿಸ್ ಮಾಡ್ಕೋತಿದ್ದೀನಿ. ನಮ್ಮ ಅಣ್ಣನೂ ಅಷ್ಟೇ ನಾನು ತುಂಬ ಮಿಸ್ ಮಾಡ್ಕೋತಿದ್ದೀನಿ. ಮತ್ತು ನಾನು ನೆಕ್ಸ್ಟ್ ಟೈಮ್ ನಾನು ಬ್ಲಾಗ್ ಮಾಡ್ತೀನಿ ಕಂಟಿನ್ಯೂ ಆಗಿ. ಹೇಗೆ ಏನು ನಡೀತು ನಮ್ಮ ಜೀವನದಲ್ಲೆಲ್ಲ ಏನಾಯಿತು ಅನ್ನೋದು. ಇವತ್ತು ನನಗೆ ಮಾತಾಡೋಕ್ಕಾಗ್ತಾಯಿಲ್ಲ, ಕಂಟ್ರೋಲೇ ಆಗ್ತಾಯಿಲ್ಲ ಕಣ್ಣೀರು. ನಮ್ಮಪ್ಪನ ನಾನು ತುಂಬ ಮಿಸ್ ಮಾಡ್ಕೋತಿದ್ದೀನಿ. ನೀವು ಅಷ್ಟೇ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಬದುಕಿದ್ರೆ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ನಮಸ್ತೆ.